ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರುತ್ತೆ. ಇವತ್ತಿನ ಪ್ರಶ್ನೆ ಬಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಯೋಜನೆ ಅಡಿಯಲ್ಲಿ ಎಷ್ಟು ಮನೆಗಳನ್ನು ನಿರ್ಮಿಸಲಾಗಿದೆ ಅಥವಾ ನಿರ್ಮಿಸಲಾಗುವುದು. ಓಕೆ, ಪ್ರಶ್ನೆ ಮತ್ತೊಮ್ಮೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಯೋಜನೆ ಅಡಿಯಲ್ಲಿ ಎಷ್ಟು ಮನೆಗಳನ್ನು ನಿರ್ಮಿಸಲಾಗುವುದು. ಓಕೆ, ಹಾಗಿದ್ರೆ ಉತ್ತರ ನೋಡೋಣ. 1 ಕೋಟಿ. ಎಷ್ಟು? 1 ಕೋಟಿ ಮನೆಗಳನ್ನು ನಿರ್ಮಿಸಲಾಗುವುದು ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ. ಇತ್ತೀಚೆಗೆ ಯಾರು ಗ್ರ್ಯಾಂಡ್ ಕಾಲರ್ ಆಫ್ ಆರ್ಡರ್ ಆಫ್ ಟೈಮರ್ ಲಿಸ್ಟ್ ಪ್ರಶಸ್ತಿಯನ್ನು ಪಡೆದರು? ಇತ್ತೀಚೆಗೆ ಯಾರು ಗ್ರ್ಯಾಂಡ್ ಕಾಲರ್ ಆಫ್ ಆರ್ಡರ್ ಆಫ್ ಟೈಮರ್ ಲಿಸ್ಟ್ ಪ್ರಶಸ್ತಿಯನ್ನು ಪಡೆದರು? ಉತ್ತರ ದ್ರೌಪದಿ ಮುರ್ಮು. ಗ್ರ್ಯಾಂಡ್ ಕಾಲರ್ ಆಫ್ ಆರ್ಡರ್ ಆಫ್ ಟೈಮರ್ ಲಿಸ್ಟ್ ಪ್ರಶಸ್ತಿಯನ್ನು ದ್ರೌಪದಿ ಮುರ್ಮು ಅವರು ಪಡೆದಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ. ಭಾರತವು ಯಾವ ದೇಶದಲ್ಲಿ ಉದರ ಶಕ್ತಿ 2024ನಲ್ಲಿ ಭಾಗವಹಿಸಿದೆ? ಭಾರತವು ಯಾವ ದೇಶದಲ್ಲಿ ಉದರ ಶಕ್ತಿ 2024ನಲ್ಲಿ ಭಾಗವಹಿಸಿದೆ ಅಂತಕ್ಕಂಥದ್ದು. ಹಾಗಿದ್ರೆ ಉತ್ತರ ನೋಡೋಣ. ಉತ್ತರ ಬಂದು ಮಲೇಷ್ಯಾ. ಯಾವುದು? ಮಲೇಷ್ಯಾ. ನೆಕ್ಸ್ಟ್ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ. ಅಂತಾರಾಷ್ಟ್ರೀಯ ಯುವ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಯಾವಾಗ? ಅಂತಾರಾಷ್ಟ್ರೀಯ ಯುವ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ? ಉತ್ತರ ಆಗಸ್ಟ್ 12. ಓಕೆ, ಆಗಸ್ಟ್ 12ರಂದು ಅಂತಾರಾಷ್ಟ್ರೀಯ ಯುವ ದಿನವೆಂದು ಆಚರಣೆ ಮಾಡಲಾಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ. ಐದನೇ ಪ್ರಶ್ನೆ. ತೃಷ್ಣಾ ಮಿಷನ್ ಭಾರತ ಮತ್ತು ಯಾವ ದೇಶದ ಜಂಟಿ ಮಿಷನ್ ಆಗಿದೆ? ತೃಷ್ಣಾ ಮಿಷನ್ ಭಾರತ ಮತ್ತು ಯಾವ ದೇಶದ ಜಂಟಿ ಮಿಷನ್ ಆಗಿದೆ? ಉತ್ತರ ನೋಡೋಣ. ಫ್ರಾನ್ಸ್. ತೃಷ್ಣಾ ಮಿಷನ್ ಭಾರತ ಮತ್ತು ಫ್ರಾನ್ಸ್ ದೇಶದ ಜಂಟಿ ಮಿಷನ್ ಆಗಿರುವಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ. ಆರನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೊಂಗ್ಲಾ ಬಂದರು ಯಾವ ದೇಶದಲ್ಲಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೊಂಗ್ಲಾ ಬಂದರು ಯಾವ ದೇಶದಲ್ಲಿದೆ? ಉತ್ತರ ನೋಡೋಣ. ಬಾಂಗ್ಲಾದೇಶ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಮೊಂಗ್ಲಾ ಬಂದರು ಬಾಂಗ್ಲಾದೇಶದಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡಿ. ಏಳನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರವಾಹ್ ಪೋರ್ಟಲ್ ಅನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರವಾಹ ಪೋರ್ಟಲ್ ಅನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ? ಉತ್ತರ ನೋಡೋಣ. ಆರ್ ಬಿ ಐ ಅಂತಕ್ಕಂಥದ್ದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರವಾಹ ಪೋರ್ಟಲ್ ಅನ್ನು RBI ಸಂಸ್ಥೆಯು ಪ್ರಾರಂಭಿಸಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ. ಎಂಟನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ ಏಷ್ಯನ್ ಆರ್ಮ್ ಸ್ಟ್ರಿಂಗ್ ಚಾಂಪಿಯನ್ಶಿಪ್ ಅಥವಾ ಏಷ್ಯನ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಿತು ಅಂತಕ್ಕಂಥದ್ದು. ಓಕೆ, ಇಂಗ್ಲೀಷಲ್ಲಿ ಕೂಡ ಕೊಡಲಾಗಿದೆ, ಅದನ್ನು ಬೇಕಿದ್ದರೆ ಗಮನಿಸ್ಕೋಬಹುದು. ಇತ್ತೀಚೆಗೆ ಏಷ್ಯನ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ 2024 ಎಲ್ಲಿ ನಡೆಯಿತು ಅಂತಕ್ಕಂಥದ್ದು. ಉತ್ತರ ನೋಡೋಣ. ತಾಷ್ಕೆಂಟ್, ಉಜ್ಬೇಕಿಸ್ತಾನ್. ಓಕೆ, ತಾಷ್ಕೆಂಟ್ ಉಜ್ಬೇಕಿಸ್ತಾನ್ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ. 9ನೇ ಪ್ರಶ್ನೆ. ತಿರುಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ತಿರುಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಉತ್ತರ ಕೇರಳ. ಕೇರಳದಲ್ಲಿ ತಿರುಓಣಂ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. 10ನೇ ಪ್ರಶ್ನೆ. ಪ್ರಾಚೀನ ನಗರವಾದ
ಕಲ್ಹು ಇಂದಿನ ಯಾವ ದೇಶದಲ್ಲಿದೆ? ಪ್ರಾಚೀನ ನಗರವಾದ ಕಲ್ಹು ಇಂದಿನ ಯಾವ ದೇಶದಲ್ಲಿದೆ? ಉತ್ತರ ಬಂದು ಇರಾಕ್ ಅಂತಕ್ಕಂಥದ್ದು. ಓಕೆನಾ? ಉತ್ತರ ಇರಾಕ್. ಪ್ರಾಚೀನ ನಗರವಾದ ಕಲ್ಹು ಇಂದಿನ ಇರಾಕ್ ದೇಶದಲ್ಲಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ಅದರ ಬಗ್ಗೆ ಸ್ವಲ್ಪ ಟಿಪ್ಪಣಿ ಆಗಿರ್ಬೋದು, ಎಕ್ಸ್ಪ್ಲನೇಷನ್ ಆಗಿರ್ಬೋದು ಹೇಳ್ತಾ ಇಲ್ಲ, ಬದಲಾಗಿ ಪ್ರಶ್ನೆ ಹಾಗೆ ಅದರ ಉತ್ತರವನ್ನು ಸಹ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಈ ಒಂದು ಕ್ಲಾಸ್ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.